ಜನಾರ್ದನ ರೆಡ್ಡಿ ಶ್ರೀರಾಮುಲುಗೆ ಸೇರಿದಂತ ಮಾಡೆಲ್ ಹೌಸ್ಗೆ ಬೆಂಕಿ ತಗುಲಿರೋದು. ಮಾಡೆಲ್ ಹೌಸ್ ಬೆಂಕಿ ಅವಘಡದ ಹಿಂದೆ ಕಾಂಗ್ರೆಸ್ ನಾಯಕರಿದ್ದಾರ? ಕಾಂಗ್ರೆಸ್ನವರೇ ಬೆಂಕಿ ಹಚ್ಚಿರೋದು ಅಂತ ಸೋಮಶೇಖರ್ ರೆಡ್ಡಿ ಕೂಡ ಹೇಳಿಕೆ ಕೊಟ್ಟರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲುಗೆ ಸೇರಿದಂತ ಮಾಡೆಲ್ ಹೌಸ್ ಇದು. ಡೀಸೆಲ್ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ್ದಾರೆ. ನಮ್ಮ ಸೆಕ್ಯೂರಿಟಿಗಳು ಬಂದಾಗ ಓಡ್ ಹೋಗಿದ್ದಾರೆ. ಓಡ್ ಹೋಗೋ ದೃಶ್ಯ ನಮ್ಮ ಹತ್ರ ಇದೆ ಅಂತ ಜನಾರ್ದನ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ರು. ಇಲ್ಲಿ ನೋಡಿ ನಾವು ಅಲ್ಲಿ ಸುಮಾರು ಒಂದು ವರ್ಷದ ಹಿಂದೆನೆ ಆ ಬಿಲ್ಡಿಂಗ್ ಮಾಡೆಲ್ ಹೌಸ್ ಅಂದ್ರೆ ಅದು ಒಂದು ಲೇಔಟ್ ಡೆವಲಪ್ ಆಗ್ತಾ ಇದೆ ಮತ್ತು ಅಲ್ಲಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೂಡ ನಾವು ತಗೊಂಡಿಲ್ಲ ಬಿಲ್ಡಿಂಗ್ ಗೆ. ಇನ್ನು ಮಾಡೆಲ್ ಹೌಸ್ ಕಂಪ್ಲೀಟ್ ಆಗಿರುವಂತದ್ದು ಹೊಸದಾಗಿ. ಅದು ನಮ್ದು ಟೋಟಲ್ 150 ಎಕರೆ ಲ್ಯಾಂಡ್ ಇದೆ ಅಲ್ಲಿ. ಒಂದು 87 ಎಕರೆದಲ್ಲಿ ಒಂದು ಲೇಔಟ್ ಆಗಿದೆ. ಕಾಲ್ವೆಗೆ ಆ ಕಡೆ ಇನ್ನೊಂದು 50 ಎಕರೆ ಲೇಔಟ್, ಎರಡಕ್ಕೂ ಕನೆಕ್ಷನ್ ಇದೆ. ಅಲ್ಲಿ ಈ ಮನೆಗೆ ಇದು ಒಂದು ಎಂಡಲ್ಲಿ ಇದೆ. ಇದು ಅಂದ್ರೆ ಒಂದು ಎಂಡಲ್ಲಿ ಒಂದು ಮಾಡೆಲ್ ಹೌಸ್ ನಾವು ಕಟ್ಟಿರೋದು. ಅದಕ್ಕೆ ಈ ದುಷ್ಕರ್ಮಿಗಳು ಒಳಗಡೆ ಬಂದು ಗ್ಲಾಸ್ ಎಲ್ಲ ಮುರೆ ಬಡಿದಿದ್ದು ವಿಡಿಯೋಗಳಲ್ಲಿ ಇವಾಗ ನಾವು ನಿಮಗೆ ಕಳಿಸ್ಕೊಡ್ತಾ ಇದೀವಿ. ನಾವು ಡೀಸೆಲ್ ಎಲ್ಲ ಹಾಕಿ, ಡೀಸೆಲ್ ಪೆಟ್ರೋಲ್ ಎಲ್ಲ ಹಾಕಿ ಬೆಂಕಿ ಹಚ್ಚಿರುವಂತದ್ದು. ಆ ಹೊಗೆ ಬರೋ ಟೈಮ್ ನಲ್ಲಿ ನಮ್ಮ ಸೆಕ್ಯೂರಿಟಿ ಹುಡುಗರು ಏನಿದ್ರಲ್ಲ ಅವರು ಆ ಇನ್ನೊಂದು ಎಂಡಿಂದ ಮೇನ್ ಗೇಟ್ ಇಂದ ಓಡಿ ಬಂದ್ರು ಎಲ್ಲರೂ ಬೈಕ್ ಅಲ್ಲಿ. ಬರೋದ್ರೊಳಗಡೆ ಈ ಬೆಂಕಿ ಹಚ್ಚಿದ್ದವರು ಇವ್ರನ್ನ ನೋಡಿ ಓಡೋಗುವಂತ ಸಂದರ್ಭ ಬಂದಾಗ ಎಲ್ಲ ನೀಟಾಗಿ ಪ್ರತಿಯೊಂದು ಮುಖಗಳು ಕೂಡ ಬರೋ ರೀತಿಯಲ್ಲಿ ವಿಡಿಯೋ ತೆಗೆದಿದ್ದಾರೆ. ಬೆಂಕಿ ಹಚ್ಚಿ ವಾಪಸ್ ನಮ್ಮ ಹುಡುಗರು ಸೆಕ್ಯೂರಿಟಿ ಹೋದ ತಕ್ಷಣ ಆ ಮನೆಯಿಂದ ಓಡ್ತಾ ಇದ್ರು. ಸೊ ಮನೆ ಮುಂದೆ ಅವರು ಓಡುವಂತ ದೃಶ್ಯಗಳನ್ನ ಮೊಬೈಲ್ಗಳಲ್ಲಿ ಸೆರೆ ಹಿಡಿದಿದ್ದಾರೆ ಕೂಡ. ಆ ಮುಖಗಳ ಸಮೇತ ಬೆಂಕಿ ಹಚ್ಚಿದ ಹುಡುಗರೆಲ್ಲ ವಿಡಿಯೋಗಳಲ್ಲಿ ಇವಾಗ ಸಿಗಾಕೊಂಡಿದ್ದಾರೆ. ಇವಾಗ SP ಮಾತಾಡಿದ್ದೀನಿ. DSP ಮತ್ತು ಸಬ್ ಇನ್ಸ್ಪೆಕ್ಟರ್ ಸೈಟ್ಗೆ ಹೋಗಿದ್ದಾರೆ. ಫೈರ್ ಇಂಜಿನ್ ಅಲ್ಲಿ ಬೆಂಕಿ ಆರಿಸಿದ್ದಾರೆ. ನಮ್ಮ ಬ್ರದರ್ ಸೋಮಶೇಖರ್ ರೆಡ್ಡಿ ಅವರು ಕೂಡ ಸೈಟ್ ಹತ್ರ ಹೋಗಿದ್ದಾರಮ್ಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.